ನಾವು ದುಡಿದಿದ್ದಾರೆ ಅವರಿಗೆ ಶ್ರಮ ಕೊಡಬೇಕು ಅನ್ನೋಂಥದ್ದು ಪಕ್ಷದ ಪರವಾಗಿ ನಿಲುವ ನಿಮ್ದು ಅಥವಾ ಇಲ್ಲ ನಾವು ಡಿ ಕೆ ಶಿವಕುಮಾರ ಪರವಾಗಿರತಕ್ಕಂಥ ನಿಲುವು, ಡಿ ಕೆ ಶಿವಕುಮಾರ ಪರವಾಗಿರತಕ್ಕಂಥ ನಿಲುವು, ಅದನ್ನೇ ಬಿಟ್ಟು ಬೇರೆ ಪಕ್ಷ ಅಲ್ಲ ಬರಲ್ಲ. ವೇಣುಗೋಪಾಲ್ ಅವರು ಹೇಳಿದ್ದಾರೆ ಕರ್ನಾಟಕದಲ್ಲಿ ಸಿಎಂ ವೇಕೆನ್ಸಿ ಇಲ್ಲ, ಸದ್ಯ ಆ ಥರದ್ದು ಯಾವುದು ಚರ್ಚೆ ಇಲ್ಲ ಅಂತ ಹೇಳಿದ್ದಾರೆ. ನೋಡಿ, ಆ ಥರ ಏನಾದರೂ ಮಾಡಿದರೆ ಆಕ್ಷನ್ಗೆ ರಿಯಾಕ್ಷನ್ ಇದ್ದೇ ಇರ್ತದೆ. ನಾವು ಇವತ್ತು ಸ್ವಾಮೀಜಿಗಳು ಸುಮಾರು 30-32 ಸಮುದಾಯದ ಮಠಾಧೀಶರುಗಳು ಅವರ ಜೊತೆ ಇದ್ದೇವೆ. ಮುಂದಿನ ದಿನಗಳಲ್ಲಿ ಡಿ ಕೆ ಶಿವಕುಮಾರ್ ಅವರು ಕೂಡ ರಾಜ್ಯದ ಒಬ್ಬ ಅತಿ ಹಿಂದುಳಿದ ವರ್ಗದ ನಾಯಕರು ಹಾಗೂ ಹೊರಹೊಮ್ಮಲೇಬೇಕಾಗತ್ತೆ. ಅವರು ಮುಖ್ಯಮಂತ್ರಿ ಆಗುವುದಂದ್ರೂ ಕೂಡ ಖಚಿತ. ಅದು ಎರಡನೇ, ಅದು ಲೇಟ್ ಆಗಬಾರದಂತ ನಮ್ಮ ಪ್ರಶ್ನೆ. ಬೇರೆ ಏನು? ಬಸವಣ್ಣನವರು ಯಾವ ಸಮುದಾಯ? ಇವತ್ತು ಡಿ ಕೆ ಶಿವಕುಮಾರ್ ಅವರು ಅತಿ ಹಿಂದುಳಿದ ವರ್ಗಗಳ ನಾಯಕರುಗಳು ಆಗಬಾರದೇನು? ನಾವೇ ಇರಬೇಕು, ನಾವೇ ಆಗಬೇಕು ಅಂತಕ್ಕಂಥ ವಿಚಾರದಲ್ಲಿ ನಾವು ಮುಖ್ಯಮಂತ್ರಿನ ಇಳಿಸಿ ಅಂತಕ್ಕಂಥಲ್ಲ ನಾವು ಹೇಳ್ತಾ ಇರೋದು. ಡಿ ಕೆ ಶಿವಕುಮಾರ್ನ ಮುಖ್ಯಮಂತ್ರಿ ಮಾಡಿ ಅಂತಕ್ಕಂಥ ನಾವು ಹೇಳ್ತಾ ಇದ್ದೀವಿ. ಅದನ್ನು ಬಿಟ್ಟು ಅವರನ್ನ ಇಳಿಸಿ ಅಂತಕ್ಕಂಥ ಪ್ರಶ್ನೆ ಅಲ್ಲಿ. ಆಮೇಲೆ ಮುಖ್ಯಮಂತ್ರಿಗಳು ಒಬ್ಬ ಹಿಂದುಳಿದ ವರ್ಗದ ನಾಯಕರಂತ ಹೇಳಿ ಅದರಲ್ಲಿ ಎರಡನೇ ಪ್ರಶ್ನೆ ಇಲ್ಲ. ಆದರೆ ನಾನು ಕೇಳುವುದೇನು ಅಂದರೆ, ಹಿಂದುಳಿದ ವರ್ಗದ ನಾಯಕರಂದು ಹೇಳಿಕೊಂಡು ಇವತ್ತು 2Aಯಲ್ಲಿ 104 ಜಾತಿ ಇದ್ದೀವಿ, ಉಪಜಾತಿಗಳು 494 ಜಾತಿ ಇದ್ದೀವಿ. ಹಾಗೆಂದ್ರೆ ಅದರಲ್ಲಿರತಕ್ಕಂಥ ಬೇರೆ ಯಾರಿಗೂ ಸ್ಥಾನಮಾನ ಆಗಬಾರದು. ಅದರಲ್ಲಿ ಇಲ್ವಲ್ಲ, ಯಾರಿಗೂ ಕೊಟ್ಟಿದ್ದಾರೆ ಹೇಳಿ ನೋಡುವ? ಯಾರಿಗೂ ಕೊಡಲಿಲ್ಲ. ಅದಕ್ಕೋಸ್ಕರ ಒಕ್ಕಲಿಂಗ ಸಮುದಾಯದಲ್ಲಿ ಹುಟ್ಟಿದ ಒಂದೇ ಕಾರಣಕ್ಕೋಸ್ಕರ ಅವರು ಆಗಬಾರದಂತ ಏನೂ ಇಲ್ಲ. ಅವರೂ ಕೂಡ ಈ ರಾಜ್ಯದ ಬಹಳಷ್ಟು ಅಭಿವೃದ್ಧಿ ಕೆಲಸಗಳಲ್ಲಿ ಬಹಳಷ್ಟು ಅಭಿವೃದ್ಧಿ ಹರಿಕಾರರಾಗಿ ಅವರು ಕೂಡ ಕೆಲಸ ಮಾಡುತ್ತೆ. ಒಂದು ವೇಳೆ ಕಾಂಗ್ರೆಸ್ ಪಕ್ಷ ಅವರೇ ಕೆಪಿಸಿಸಿ ಅಧ್ಯಕ್ಷರಾಗಿ ಅಧಿಕಾರವನ್ನು ತೆಗೆದುಕೊಳ್ಳುವ ಸಂದರ್ಭದಲ್ಲಿ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಯಾವ ಪರಿಸ್ಥಿತಿಯಲ್ಲಿದ್ದರು? ಅವತ್ತವರು ಆರೋಗ್ಯವನ್ನ ಕಳ್ಕೊಂಡು, ದುಡ್ಡನ್ನೇ ಕಳ್ಕೊಂಡು, ಎಲ್ಲ ಸಮಯ ಕೊಟ್ಟು ಪಕ್ಷವನ್ನೇ ಬೆಳೆಸಿದ್ದಾರೆ. ಅದಕ್ಕೆ ಮತ್ತು ಮಾತು ಆಗಿದೆಯಲ್ಲ, ಈಗ ತಾವುಗಳಿಗೆ ಮಾಧ್ಯಮದವ್ರಿಗೆಲ್ಲ ಗೊತ್ತಿದೆ. ನನಗೂ ಬಂದಿದ್ದ ಮಾಹಿತಿಗಳೇನು ಅಂದ್ರೆ, ಅವ್ರಿಗೆ ತಲೆ ಕೈ ಇಟ್ಟು ಅವ್ರಿಗೆ ಹೇಳಿದಾರಲ್ಲ 2.5 ವರ್ಷ ನಾವು, 2.5 ವರ್ಷ ನೀವು ಅಂತ ಹೇಳಿದಾರಲ್ಲ. ಇವತ್ತು ಯಾಕೆ ಬದಲಾವಣೆ ಮಾಡ್ತಾ ಇದ್ದಾರೆ? ಆದ್ರಿಂದ ನಾವು ಸಿಎಂನ ವಿರೋಧಿಗಳು, ಸಿಎಂನ ಇಳಿಸಿ ಅಂತಕ್ಕಂಥ ಪ್ರಶ್ನೆ ಅಲ್ಲ ಇಲ್ಲಿ. ಆದರೆ ಅವ್ರಿಗೂ ಕೂಡ ನ್ಯಾಯವಾಗಲಿ ಸಿಗಲಿ ಅಂತಕ್ಕಂಥದ್ದು ನಮ್ಮ ಅಭಿಪ್ರಾಯ. ಗುರುಗಳೇ, ಮಠಾಧೀಶರನ್ನ ಟಾರ್ಗೆಟ್ ಮಾಡಿದ್ದಾರೆ ಸಿಎಂ ಅಂತಂದು ಹೇಳಿದ್ರೆ, ಈ ವಿಚಾರನ ಡಿಸಿಎಂ ಜೊತೆ ಚರ್ಚೆ ಮಾಡಿದ್ರೆ ನಾನು ಹೇಳಿದೆ. ನನಗೆ ನೋಡಿ, ಈ ವಿಷಯ ಯಾಕಂದ್ರೆ ಡಿ ಕೆ ಶಿವಕುಮಾರಕ್ಕೂ ಬೆಂಬಲ ಕೊಟ್ಟಿರತಕ್ಕಂಥ ಸಮುದಾಯದ ಸ್ವಾಮೀಜಿಗಳಿಗೆ ಬಜೆಟ್ ಅಲ್ಲಿ ಏನೂ ಕೊಡಲಿಲ್ಲ. ಮತ್ತು 22-30 ಸ್ವಾಮಿಗಳಿಗೆ ಜಮೀನನ್ನು ಕೊಟ್ಟರು, ನಮಗೆ ಯಾರಿಗೂ ಕೂಡ ಕೊಡಲಿಲ್ಲ. ಅವಾಗ ನಾವು ಏನು ಅನ್ಕೊಳ್ಬೇಕಾಗುತ್ತೆ? ನನ್ನ ವಿಷಯದಲ್ಲಿ ಫ್ರೀಡಂ ಪಾರ್ಕ್ ಅಲ್ಲಿ ಸ್ಟ್ರೈಕ್ ಮಾಡಿದ ಸಂದರ್ಭದಲ್ಲಿ ಮಾಲಿಕೀಯ ಗುತ್ತೇದಾರ ಹತ್ರ ಸಿಎಂ ಏನ್ ಹೇಳಿದ್ದಾರೆ? ನಾನು ಸ್ವಾಮೀಜಿಯವ್ರನ್ನ ಭೇಟಿ ಆಗುವುದಿಲ್ಲ, ನನ್ನ ಹತ್ರ ಕರ್ಕೊಂಡೇ ಬರಬೇಡಿ. ಇದೇ ಕಾರಣ ಹೇಳಿರೋದು. ಸೊ ಈ ರೀತಿಯಲ್ಲಿ ಟಾರ್ಗೆಟ್ ಮಾಡಿದರೆ, ಈ ರೀತಿಯಲ್ಲಿ ಮಾತನಾಡಿದರೆ ಅದು ಸರಿಯಾದ ಪದ್ಧತಿ ಅಲ್ಲ ಅಂತಕ್ಕಂಥದ್ದು ನಾವು ಈಗಾಗಲೇ ಆ ವಿಷಯ ಕೂಡ ನಾವು ಅವರ ಹತ್ರ ಹೇಳಿದೀವಿ. ಅದು ಹೇಳಲೇಬೇಕಾಗತ್ತಲ್ಲ, ಅದಕ್ಕೋಸ್ಕರ ಹೇಳಿದೀವಿ ಅಷ್ಟೇ, ಬೇರೆ ಸಮಾವೇಶ ಡಿಸಿಎಂ